ಅಷ್ಟೊಂದೇನು ಶಾರ್ಪ್ ಇಲ್ಲ ಚಾಕು. ಈ ಚಾಕು ಯಾಕೆ ಗೊತ್ತಾ, ನನ್ನ ಹತ್ರ ಮೈಕ್ ಸ್ಟ್ಯಾಂಡ್ ಇಲ್ಲ ಗುರು, ಅದಕ್ಕೇನೆ ಇದನ್ನ ಮೈಕ್ ಸ್ಟ್ಯಾಂಡ್ ಥರ ಮಾಡ್ತಿದ್ದೀನಿ. ಫಸ್ಟ್ ಇರಿ ಮೈಕ್ ಅಂಟಿಸ್ಬಿಡೋಣ, ಯಾಕೆ ಮತ್ತೆ ಅಪಾರ್ಥ ಮಾಡ್ಕೊಬಿಡ್ತಾರೆ ಜನಗಳು. ಅಪಾರ್ಥ ಮಾಡ್ಕೊಂಡ್ಬಿಟ್ರಲ್ಲ, ಸುಮ್ಮನೆ ಯಾಕೆ ಹೇಳಿ. ಅಂಟ್ಕೊಳ್ತಾ ಇದು ಸದ್ಯ ಅಂಟ್ಕೊಂತು. ಹಲೋ ಹಲೋ, ಏ ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ಕನ್ನಡ ನಾಡಿನ ಜೀವನದಿ ಯಾವ್ದು ಹೇಳಿ? ಎಲ್ರಿಗೂ ಗೊತ್ತಿರುತ್ತೆ, ಕಾವೇರಿ. ಬೆಂಗಳೂರಿಗೊಂದು ಜೀವನದಿ ಇತ್ತು, ನಿಮ್ಗೆ ಗೊತ್ತಾ? ಆಲ್ಮೋಸ್ಟ್ ತುಂಬಾ ಜನಕ್ಕೆ ಬೆಂಗಳೂರಿಗೊಂದು ಜೀವನದಿ ಇದೆ ಅಂತಾನೆ ಗೊತ್ತಿಲ್ಲ. ಅಂದ್ರೆ ಆ ನದಿಯ ಹೆಸರು ಇವಾಗ ಬೇರೆನೆ ಆಗ್ಬಿಟ್ಟಿದೆ, ಆದ್ರಿಂದ ಆ ನದಿ ಇದೆ ಅಂತಾನೆ ಗೊತ್ತಿಲ್ಲ, ಆ ನದಿಯ ಹೆಸರು ಸಹ ಗೊತ್ತಿಲ್ಲ. ಆ ನದಿಗೆ ಬೇರೆ ಹೆಸರು ಇಟ್ಬಿಟ್ಟವ್ರೆ. ಆ ಹೆಸರನ್ನ ಹೇಳಿದ್ರೆ ಇವಾಗ ಗೊತ್ತಾಗುತ್ತೆ ನೋಡಿ. ಅದ್ರ ಹೆಸರು ಬಂದು ಕೆಂಗೇರಿ ಮೋರಿ ಅಂತ ಇವಾಗ ಇಕ್ಕಿರೋದು. ಅದರ ಒರಿಜಿನಲ್ ಹೆಸರು ಬಂದು ವೃಷಭಾವತಿ ನದಿ ಅಂತ. ಹೌದು ನಿಜ, ವೃಷಭಾವತಿ ನದಿ ಅಂತ. ಇವಾಗ ಏನು ಕೆಂಗೇರಿ ಮೋರಿ ಆಗಿದೆ ಅದು ಒಂದಾನೊಂದು ಕಾಲದಲ್ಲಿ ವೃಷಭಾವತಿ ನದಿಯಾಗಿತ್ತು. ಕುಡಿಯೋಕ್ಕೆ, ಕೃಷಿಗೆ, ಎಲ್ಲದಕ್ಕೂ ಬಳಸ್ತಿದ್ರು ಆ ನದಿನ. ಇವಾಗ ಅದು ಮೋರಿ ಆಗ್ಬಿಟ್ಟಿದೆ. ಅದು ಮೋರಿ ಆಗ್ಲಿಕ್ಕೆ ಕಾರಣ ಏನು? ಆ ನದಿ ಎಲ್ಲಿ ಹುಟ್ಟುತ್ತೆ, ಆ ನದಿ ಎಲ್ಲಿ ಹುಟ್ಟಿ ಯಾವ ನದಿಗೆ ಸೇರ್ಕೊಳ್ಳುತ್ತೆ, ಇದನ್ನೆಲ್ಲ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಬೆಂಗಳೂರಿನಲ್ಲಿ ಹುಟ್ಟುವಂತ ಒಂದು ನದಿ ವೃಷಭಾವತಿ ನದಿ. ಈ ನದಿ ಬಂದು ನಮ್ಮ ಬಸವನಗುಡಿನಲ್ಲಿ ಒಂದು ಬಿಗ್ ಬುಲ್ ಟೆಂಪಲ್ ಅಂತಿದೆಯಲ್ಲ, ಆ ಟೆಂಪಲ್ ನಲ್ಲಿ ಒಂದು ದೊಡ್ಡ ನಂದಿಯ ವಿಗ್ರಹ ನೀವು ನೋಡಿರ್ತೀರಾ, ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತಾರೆ. ಆ ನಂದಿಯ ವಿಗ್ರಹದ ಪಾದದಡಿಯಿಂದ ಹುಟ್ಟಿ ಬೆಂಗಳೂರಿನ ಪ್ರಮುಖ ಪ್ರದೇಶಗಳಾದ ಬಸವನಗುಡಿಯಿಂದ ಹಾಗೆ ಹರ್ಕೊಬಂದು ಮೈಸೂರು ಸರ್ಕಲ್, ಮೈಸೂರು ಸರ್ಕಲ್ ಮೇಲೆ ಬಾಪೂಜಿ ನಗರ ಬರುತ್ತೆ. ಬಾಪೂಜಿ ನಗರದಿಂದ ನಾಯಂಡಹಳ್ಳಿ, ನಾಯಂಡಹಳ್ಳಿಯಿಂದ ಆರ್ ಆರ್ ನಗರ, ಆರ್ ಆರ್ ನಗರದಿಂದ ಕೆಂಗೇರಿ, ಕೆಂಗೇರಿಯಿಂದ ಬಿಡದಿ ಸೇರ್ಕೊಂಡು ಬಿಡದಿಯಿಂದ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ನಮ್ಮ ಕನಕಪುರದಲ್ಲಿರುವಂತ ಅರ್ಕಾವತಿ ನದಿಗೆ ಹೋಗಿ ಸೇರ್ಕೊಳ್ಳುತ್ತೆ. ಈ ನದಿ ಬಂದ್ಬಿಟ್ಟು ಅರ್ಕಾವತಿ ನದಿಯ ಉಪನದಿ ಆಗಿರುತ್ತೆ. ಇವಾಗ ಇದು ಮೋರಿ ನೀರಾದ್ರೂ ಒಂದ್ ಕಾಲದಲ್ಲಿ ಕೃಷಿಗೆ ಬಸವನಗುಡಿಯಿಂದ ಹರ್ಕೊಂಡು ಹೋಗುತ್ತಲ್ಲ, ಹರ್ಕೊಂಡು ಹೋಗೋ ಜಾಗದಲ್ಲಿ ಕೆಲವೊಂದು ಪ್ರಸಿದ್ಧವಾದ ದೇವಸ್ಥಾನಗಳಿದೆ. ಆ ದೇವಸ್ಥಾನಕ್ಕೂ ಸಹ ಬಳಸ್ತಿದ್ರು. ಅದರಲ್ಲೊಂದು ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಬಾಪೂಜಿ ನಗರ ಹತ್ರ, ಎಲ್ಲರಿಗೂ ಗೊತ್ತಿರುತ್ತೆ. ದೊಡ್ಡ ಆಂಜನೇಯನ ಸ್ಟ್ಯಾಚ್ಯೂ ಇದೆ. ನಾವ್ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಕ್ಕಿಂತ ಮುಂಚೆ ಕೈ ಕಾಲ್ ಮುಖ ತೊಳ್ಕೊಂಡು ಹೋಗ್ತೀವಿ. ಅದು ಇವಾಗ ನಲ್ಲಿಯಲ್ಲಿ, ಆ ನದಿ ಅವಾಗ ಚೆನ್ನಾಗಿತ್ತಲ್ಲ, ಆ ನದಿಯಲ್ಲಿ ಕೈ ಕಾಲ್ ಮುಖ ತೊಳ್ಕೊಂಡು ಹೋಗಿ ಆಂಜನೇಯ ಸ್ವಾಮಿಯ ದರ್ಶನ ಮಾಡ್ಕೊಂಡು ಜನಗಳು ವಾಪಸ್ ಬರ್ತಿದ್ರು. ಮತ್ತೆ ದೇವಸ್ಥಾನದಲ್ಲೂ ಸಹ ಇದೇ ನೀರ್ನ ಬಳಸ್ತಿದ್ರು. ಆದ್ರೆ ಇವಾಗ ಬಂದ್ಬಿಟ್ಟು ಆ ನೀರು ಕಲುಷಿತವಾಗ್ಬಿಟ್ಟಿದೆ. ಆ ನೀರು ಇವಾಗ ನಮ್ ಕಾಲಿಗೆ ಸೋಕಿದ್ರು ಸಾಕು ಮನೆಗೆ ಹೋಗಿ ಸ್ನಾನ ಮಾಡುವಂತ ಪರಿಸ್ಥಿತಿ ಬಂದಿದೆ. ಕೃಷಿಗೂ ಬಳಸ್ತಿದ್ದಂತ ನದಿಯ ನೀರು ಇವಾಗ ಯಾಕೆ ಅಷ್ಟೊಂದು ಗಲೀಜಾಗ್ಬಿಟ್ಟೈತೆ? ಇದಕ್ಕೆ ಉತ್ತರ ಏನಂದರೆ, ನಮ್ಮ ಹುಟ್ಟೂರನ್ನ ಬಿಟ್ಟು ನಾವು ಸಿಟಿ ಒಳಗೆ ಬರ್ತೀವಿ, ಒಂದು ಜೀವನ ಕಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಸಿಟಿಯಲ್ಲಿ ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನು ಮಾಡಿರ್ತಾರೆ. ನಮ್ಮಂಥವ್ರು ಕೆಲಸ ಕೊಡ್ತಾರೆ, ನಾವು ಕೆಲಸ ಮಾಡ್ತೀವಿ, ಇದೆಲ್ಲ ಚೆನ್ನಾಗಿರುತ್ತೆ. ಆದರೆ ಈ ಕಾರ್ಖಾನೆಯಿಂದ ಬರುವಂಥ ವೇಸ್ಟ್ ನೀರು ಈ ಥರ ಒಂದು ನದಿಗಳಿಗೆ ಅಟ್ಯಾಚ್ ಮಾಡಿಬಿಡ್ತಾರೆ. ಅಟ್ಯಾಚ್ ಮಾಡಿ ಈ ಕಾರ್ಖಾನೆ ವೇಸ್ಟ್ ನೀರನ್ನು ಬಿಟ್ಬಿಡ್ತಾರೆ. ಅದ್ರ ಜೊತೆ ಏನಂದರೆ, ಈ ನಗರದಿಂದ ಅಲ್ವಾ ಹರ್ಕೊಂಬರೋದು, ಈ ನಗರದ ವೇಸ್ಟು, ಈ ವೇಸ್ಟ್ ನೀರನ್ನು ಸಹ ಈ ಒಂದು ನದಿಗೆ ಅಟ್ಯಾಚ್ ಮಾಡಿಬಿಡ್ತಾರೆ. ಅದರಿಂದ ಇನ್ನಷ್ಟು ಗಲೀಜಾಗ್ಬಿಡುತ್ತೆ. ಮತ್ತು ಇನ್ನೊಂದು ಅಡಿಷ್ನಲ್ ಏನಂದರೆ, ಈ ಜನಗಳು ಅಕ್ಕಪಕ್ಕ ಓಡಾಡ್ತಾ ಇರ್ತಾರಲ್ಲ ಈ ನದಿಯ ಪಕ್ಕ, ಜನಗಳು ಇಷ್ಟೇ ಗಲೀಜಾಗಿದೆಯಂತೆ, ನಾನೇನು ಕಸ ಹಾಕಿದ್ರೆ ಜಾಸ್ತಿ ಏನು ಗಲೀಜಾಗಲ್ಲ ಬಿಡು ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಸೃಷ್ಟಿಯಾಗಿರುತ್ತಲ್ಲ ಕಸದ ಬುತ್ತಿ, ಆ ಬುತ್ತಿನ ತಗೊಬಂದು ಈ ನದಿಯ ನೀರಿಗೆ ಬಿಸಾಕ್ಬಿಡೋದು. ಅದು ಇನ್ನಷ್ಟು ಗಲೀಜಾಗ್ಬಿಟ್ಟು ಗೊಬ್ಬು ವಾಸನೆ ಹೊಡಿಯಕ್ಕೆ ಸ್ಟಾರ್ಟ್ ಆಗುತ್ತೆ. 2019ರಲ್ಲಿ ಕೋವಿಡ್-19 ಅಂತ ಒಂದು ವೈರಸ್ ಬರುತ್ತೆ. ನಮ್ಗೆಲ್ಲರಿಗೂ ಗೊತ್ತು, ಅದು ಚರಿತ್ರೆನೇ ಸೃಷ್ಟಿ ಮಾಡಿರುತ್ತೆ. ಚರಿತ್ರೆ ಸೃಷ್ಟಿ ಮಾಡಿದ್ದು ತುಂಬಾ ಜನರ ಪ್ರಾಣನ ತಗೊಂಡ್ಬಿಡುತ್ತೆ. ಆ ಕೋವಿಡ್-19 ಎಂಬ ವೈರಸ್ ಅದು ಚೈನಾದಲ್ಲಿ ಉಟ್ಕೊಳ್ಳುತ್ತೆ. ಈ ನದಿಯ ನೀರು ಇನ್ನಷ್ಟು ಗಲೀಜಾಗ್ಬಿಟ್ರೆ ಇನ್ನೊಂದು 5 ವರ್ಷಕ್ಕೆ ಆ ಥರ ವೈರಸ್ಗಳು ಇನ್ನ ತುಂಬಾ ಉಟ್ಕೊಬಿಡುತ್ತೆ ನಮ್ಮ ಬೆಂಗಳೂರಲ್ಲೇನೆ. ಆದ್ರಿಂದ ಒಂದು ಮನವಿ ಏನಂದ್ರೆ, ಆದಷ್ಟು ನಾವು ಕ್ಲೀನ್ ಆಗಿ ಇಟ್ಕೊಳ್ಳೋಣ ನದಿನ. ಅಂದ್ರೆ ನಾವ್ ಯಾವ ತರ ಕ್ಲೀನ್ ಆಗಿ ಇಟ್ಕೋಬಹುದು ಅಂದ್ರೆ, ನದಿಗೆ ಆದಷ್ಟು ಕಸ ಹಾಕೋದನ್ನ ಬಿಡಬೇಕು. ಅದೊಂದು ಸ್ವಲ್ಪ ಕ್ಲೀನ್ ಆಗುತ್ತೆ ನದಿ. ಅದನ್ನ ಬಿಟ್ಟು ನಮ್ಮ ಸರ್ಕಾರ ಏನಿದೆ, ನಮ್ಮ ಸರ್ಕಾರ ಈ ನದಿಯ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಲೇಬೇಕು. ತ್ಯಾಜ್ಯದ ನೀರನ್ನ ಬಿಡೋದನ್ನ ಸ್ವಲ್ಪ ತಡಿಬೇಕು. ಮತ್ತೆ ಈ ನಗರದಿಂದ ಬರೋ ತ್ಯಾಜ್ಯದ ನೀರನ್ನ ಅದನ್ನ ಬಂದ್ ಮಾಡಿಸ್ಬೇಕು. ಮತ್ತೆ ಸ್ವಲ್ಪ ಕ್ಲೀನ್ ಮಾಡಿಸಿ ಇಕ್ಬಿಟ್ರೆ, ಇದೊಂದು ಚಾನ್ಸ್ ಕೊಟ್ಬಿಟ್ರೆ ನಾವಿನ್ನ ಇದನ್ನ ಕ್ಲೀನ್ ಆಗಿ ಇಟ್ಕೊಬಿಡೋಣ. ಸರ್ಕಾರ ಇದೊಂದ್ ಸತಿ ನಮ್ಗೆ ಕ್ಲೀನ್ ಮಾಡ್ಕೊಟ್ಬಿಟ್ರೆ ನದಿನ, ಇನ್ಮೇಲೆ ಯಾವುದೇ ವೇಸ್ಟ್ ಆಗದೆ ಫುಲ್ ಸ್ಟ್ರಿಕ್ಟ್ ಆಗಿ ಮಾಡ್ಬಿಟ್ಟು ಆ ನದಿನ ಕಾಪಾಡ್ಕೊಂಡು ಹೋಗೋಣ. ಆ ನದಿನ ನಾವು ಕಾಪಾಡಿದ್ರೆ ನಮ್ಮನ್ನ ನದಿ ಕಾಪಾಡುತ್ತೆ. ಇನ್ನ ವೈರಸ್, ಇನ್ನ ರೋಗಗಳು ಬರೋದು ನಮ್ಗೆ ತಪ್ಪುತ್ತೆ. ಆದ್ರಿಂದ ಈ ನದಿಯಲ್ಲಿ ಕಸ ಹಾಕೋದು ಆಗ್ಲಿ, ಅಥವಾ ವೇಸ್ಟ್ ಅನ್ನು ಬಿಡೋದಾಗ್ಲಿ, ಅಥವಾ ಬೇರೆ ಏನೋ ಗಲೀಜ್ ಮಾಡೋದಾಗ್ಲಿ ಬಿಡಬೇಕು. ನದಿನ ಉದ್ಧಾರ ಆಗುತ್ತೆ,
ನಾವು ಉದ್ಧಾರ ಆಗ್ತೀವಿ. ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಈ ವಿಚಾರ ಎಲ್ಲರಿಗೂ ತಿಳಿಬೇಕು, ಜೊತೆಗೆ ನನಗೂ ವ್ಯೂಸ್ ಆಗ್ಬೇಕು. ಇದ್ರಲ್ಲಿ ನನ್ನ ಸ್ವಾರ್ಥನೂ ಇದೆ, ಜೊತೆಗೆ ಇನ್ಫಾರ್ಮೇಶನ್ ಇದೆ. ತಿಳಿಬೇಕು, ಇದೆಲ್ಲ ತಿಳ್ಕೋಬೇಕು ಜನಗಳಿಗೆ. ತುಂಬಾ ಜನಗಳಿಗೆ ಈ ತರ ಒಂದು ಬೆಂಗಳೂರಿನಲ್ಲಿ ನದಿ ಇದೆ ಅಂತಾನೆ ಗೊತ್ತಿಲ್ಲ. ಆತರ ಜನಗಳಿಗೆಲ್ಲ ತಿಳಿಬೇಕು. ಈ ವಿಡಿಯೋದಿಂದ ಇಂಥ ಒಂದು ನದಿ ಇದೆ ಅಂತ ತಿಳ್ಕೊಂಡು ಈ ನದಿಗೆ ಈ ತರ ಪರಿಸ್ಥಿತಿ ಇದೆ ಅಂತ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿಗಳೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ವಂದೇ ಮಾತರಂ. ಥ್ಯಾಂಕ್ ಯು ಫಾರ್ ವಾಚಿಂಗ್.